ಲಕ್ಕುಂಡಿಯಲ್ಲಿರೋ ದೇಗುಲಗಳು ಕಣ್ಮನ ಸೆಳೆದ್ರೆ ಲಕ್ಕುಂಡಿ ಗರ್ಭದಲ್ಲಿ ಅಡಗಿರೋ ಪ್ರಾಚ್ಯಾವಶೇಷಗಳು ಅಚ್ಚರಿಗೆ ಕಾರಣವಾಗಿವೆ. ಅದರಲ್ಲೂ ಇಂದು ಪತ್ತೆಯಾಗಿರೋ ಅದೊಂದು ಶಿಲೆ ನಿಧಿ ಬಗ್ಗೆ ಇರೋ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಲಕ್ಕುಂಡಿಯಲ್ಲಿ 3 ಹೆಡೆ ಘಟಸರ್ಪ ಶಿಲೆ ಪತ್ತೆ. ನಿಧಿಯ ಸುಳಿವು ಕೊಡುತ್ತಾ ನಾಗರಕಲ್ಲು. ಲಕ್ಕುಂಡಿಯಲ್ಲಿರುವ ಅಪಾರ ನಿಧಿಯನ್ನ ಘಟಸರ್ಪಗಳು ಕಾಯುತ್ತಿವೆ ಅಂತ ಲಕ್ಕುಂಡಿಯ ಹಿರಿಯರು ಹೇಳ್ತಾರೆ. ವಾಸ್ತವದಲ್ಲಿ 7 ಹೆಡೆಯ ಅವುಗಳೇ ಇಲ್ಲ ಅನ್ನೋ ಇತಿಹಾಸಕಾರರು ಹಿಂದೆ ನಿಧಿ ರಕ್ಷಣೆಗಾಗಿ ಕಾಲ್ಪನಿಕ ಘಟಸರ್ಪಗಳನ್ನ ಹುಟ್ಟು ಹಾಕಿದ್ದಾರೆ ಅಂತ ಹೇಳ್ತಾರೆ. ವಿಷಯ ಅಂದ್ರೆ ಲಕ್ಕುಂಡಿಯಲ್ಲಿ ಅಗೆದಲ್ಲೆಲ್ಲ ಘಟಸರ್ಪಗಳ ಶಿಲೆಗಳೇ ಪತ್ತೆಯಾಗ್ತಿವೆ. ಉತ್ಖನನದ 12ನೇ ದಿನವಾದ ಇಂದು 3 ಹೆಡೆಯುಳ್ಳ ನಾಗಶಿಲೆ ಪತ್ತೆಯಾಗಿದೆ. ಜೊತೆಗೆ ಆದಿದೇವತೆಗಳು ಶಿಲ್ಪಗಳ ಮೇಲ್ಭಾಗದಲ್ಲಿ ಅಳವಡಿಸುವ ಅಮೂಲ್ಯ ಮುಕುಟ ಪತ್ತೆಯಾಗಿದೆ. ಹಸಿರು ಶಿಲೆಯಲ್ಲಿರುವ ನಾಗಮೂರ್ತಿ ಕಲ್ಯಾಣ ಚಾಲುಕ್ಯರ ಕಾಲದ್ದು ಎನ್ನಲಾಗ್ತಿದೆ. ನಾಗರ ಮೂರ್ತಿಗಳಲ್ಲಿ 3 ಹೆಡೆಯ ಮೂರ್ತಿ, ಪಂಚಮುಖಿ ಮೂರ್ತಿ, ನಾಗರ ಮೂರ್ತಿ, ಸಪ್ತಮುಖಿ ನಾಗರ ಮೂರ್ತಿ, ಈ ಥರ 3 ರೀತಿಯಾದಂಥ ಮೂರ್ತಿಗಳು ನಾವು ಗಮನಿಸ್ಬೋದು. ಇವತ್ತು ನಮ್ಮಲ್ಲಿ ಉತ್ಖನನ ಸಂದರ್ಭದಲ್ಲಿ 3 ಹೆಡೆಯ ಒಂದು ನಾಗಮೂರ್ತಿ ದೊರೆತಿದೆ. ಕಲ್ಯಾಣಿ ಚಾಲುಕ್ಯರ ಒಂದು ಕಾಲದಲ್ಲಿ ಇರುವಂಥ ಈ ಥರ ನಾಗಮೂರ್ತಿ ದೊರೆತಿದೆ. 12 ದಿನಗಳಿಂದ ನಡೆಯುತ್ತಿದ್ದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. A1, B1 ಅಂತ 4 ಬಾಕ್ಸ್ನಲ್ಲಿ ಉತ್ಖನನ ನಡೆಯುತ್ತಿದೆ. ಈ 4 ಬಾಕ್ಸ್ಗಳ ಗೋಡೆ ತೆರವು ಮಾಡಿ ಒಂದೇ ಬಾಕ್ಸ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಉತ್ಖನನ ಜಾಗಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ಬರ್ತಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಬಂದು ಉತ್ಖನನ ಮಾಹಿತಿ ಪಡೆದುಕೊಂಡರು. ನಾವು ನೋಡಿದ್ದಿಲ್ಲ, ಮೊನ್ನೆ ಚಿನ್ನ ಸಿಕ್ಕಾಗಿಂತ ಇಲ್ಲಿ ಉತ್ಖನನ ಕಾರ್ಯ ಸ್ಟಾರ್ಟ್ ಆಗಿತ್ತು. ಅದ್ರೊಳಗ ಮೇಡಮ್ ಅದು ಇಲ್ಲೇ ಬಾಜುನ ನವಲಗುಂದ ಹೋಗಿದ್ದೇವಿ. ಲಕ್ಕುಂಡಿಗೆ ಹೋಗಿ ಕಾಸ ಉತ್ಖನನಗಳನ್ನ ಹೆಂಗೆ ಮಾಡ್ತಾರೆ, ಅದ್ರೊಳಗೆ ಸಮತಲ ಉತ್ಖನನ ಮತ್ತು ಇಲ್ಲಿ ಶಿವಲಿಂಗ ಸಿಕ್ಕೈತಿ. ಮತ್ತು ಅದು ಹಿಂದೆ ಬಾವಿಯಿಂದ ದೇವಸ್ಥಾನದೊಳಗೆ ನೇರವಾಗಿ ಮೆಟ್ಟಿಲುಗಳು ಅದಾವ ಅಂತ ಹೇಳತ್ತಾರ. ಇನ್ನೂ ಹೆಚ್ಚಿನ ಪುರಾತನ ಅಂತ ಆಧಾರಗಳು ಸಿಕ್ಕರೆ ಒಂದು ಹಿಸ್ಟ್ರಿಗೆ ಡಿಪಾರ್ಟ್ಮೆಂಟಿಗೆ ಒಂದು ಚಲೋ ಆಕತಿ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಪ್ರಾಚ್ಯ ವಸ್ತು ಪತ್ತೆಯಾಗ್ತಿದ್ದು 12 ದಿನದಲ್ಲಿ 45ಕ್ಕೂ ಹೆಚ್ಚು ಅವಶೇಷಗಳು ಪತ್ತೆಯಾಗಿವೆ. ಇಷ್ಟು ಅವಶೇಷಗಳ ಪೈಕಿ ಘಟಸರ್ಪಗಳ ಶಿಲೆ ಪತ್ತೆಯಾಗಿರೋದು ಕುತೂಹಲ ಹೆಚ್ಚಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್. ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಬ್ಬಂದಿ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಂದರ್ಭಿಕ ರಜೆ ನೀಡುವಂತೆ ಡಿಜಿಐಜಿಪಿ ಡಾ ಸಲೀಂ ಆದೇಶಿಸಿದ್ದಾರೆ. ಒತ್ತಡದ ಕೆಲಸ, ವೈಯಕ್ತಿಕ ಜೀವನ ಸಮತೋಲನಕ್ಕೆ ರಜೆ ನೆರವಾಗುತ್ತೆ. ಹೀಗಾಗಿ ಸಾಂದರ್ಭಿಕ ರಜೆ ನೀಡುವಂತೆ ಡಿಜಿಐಜಿಪಿ ಸಲೀಂ ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರಿ ನೌಕರರು ತಿಂಗಳಿಗೆ 1 ದಿನ ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸಲು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಪುರುಷ ನೌಕರರು ಖಾದಿ ಬಟ್ಟೆ ಪ್ಯಾಂಟ್, ಶರ್ಟ್, ಓವರ್ಕೋಟ್ ಮತ್ತು ಮಹಿಳೆಯರು ರೇಷ್ಮೆ ಸೀರೆ, ಚೂಡಿದಾರ ಧರಿಸುವಂತೆ ಸೂಚಿಸಲಾಗಿದೆ.